ಹಲೋ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ರಸ್ತೆ ಮಧ್ಯದಲ್ಲಿ ಒಂದು ಕಾರ್ ಅವನು ಬೈಕ್ ಅವನು ಮುಂದಕ್ಕೆ ನಿಂತ್ಕೊಂಡು ನೀನು ಹೋಗಲ್ಲ ನಾನು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಇದ್ದ ಮಧ್ಯಾಹ್ನ ರಾತ್ರಿ ಆಗವ್ರು ಹಂಗೆ ನಿಂತಾರ ನಡಿ ರೋಡಲ್ಲಿ. ಅಯ್ಯೋ ಏನ್ ಹಠ ಅಂದ್ರೆ ಹಿಂಗಿರ್ಬೇಕು ಅನಿಸ್ಬಿಡ್ತೈತಿ. ಹಠ ಅಂದ್ರೆ ದಯವಿಟ್ಟು ಹಿಂಗಿರ್ಬಾರ್ದು. ಹಠ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಚಿಕ್ಕನಲ್ಲಿ ಕಷ್ಟಪಟ್ಟು ಓದೋದ್ರಲ್ಲಿ ಇರ್ಬೇಕು ಹಠ. ದೊಡ್ಡನಾದ್ಮೇಲೆ ತನ್ನ ಕುಟುಂಬನ ನೀಟಾಗಿ ಬೆಳೆಸೋದ್ರಲ್ಲಿ ಇರ್ಬೇಕು ಹಠ. ತಮ್ಮ ತಂದೆ ತಾಯಿನ ಸಾಕೋದ್ರಲ್ಲಿ ಇರ್ಬೇಕು ಹಠ. ರಸ್ತೆ ಅಪಘಾತಗಳು ಉದ್ದೇಶಪೂರ್ವಕವಾಗಿ ಆಗಲ್ಲ, ಅನಿರೀಕ್ಷಿತವಾಗಿ ಆಗ್ತವೆ ರಸ್ತೆ ಅಪಘಾತಗಳು. ಒಂದ್ ವೇಳೆ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ಸೈಡ್ಗೆ ಹಾಕೊಂಡು ಕಾನೂನು ಬದ್ಧವಾಗಿ ಏನಿದೆ ಕ್ರಮ ಅದನ್ನ ತಗೊಳ್ಳಿ. ರಸ್ತೆ ಅಪಘಾತಗಳಲ್ಲಿ ನೀವು ಹಠ ಮಾಡ್ಕೊಂಡು ನಡು ರಸ್ತೆಯಲ್ಲಿ ನೀವೇನಾದ್ರೂ ನಿಂತ್ಕೊಂಡ್ರೆ ಓವರ್ಲೋಡ್ ಇರೋಂತ ಟಿಪ್ಪರ್ಸು ಅಥವಾ ಲಾರಿಗಳು ಬಂದ್ರೆ ಮತ್ತೊಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಗೆ. ಈ ತರ ಕೆಟ್ಟ ಹಠಕ್ಕೆ ಬಿದ್ದು ಯಾರು ಚಟ್ಟಕ್ಕೆ ಏರ್ಬೇಡಿ. ಈ ತರ ಮಾತ್ರ ದಯವಿಟ್ಟು ರಸ್ತೆ ಅಪಘಾತಗಳಾದಂತ ಸಂದರ್ಭದಲ್ಲಿ ಈ ತರ ಮಾತ್ರ ಹಠ ಮಾಡ್ಕೊಂಡು ನಡು ರಸ್ತೆಯಲ್ಲಿ ಪಬ್ಲಿಕ್ ಗೆ ತೊಂದರೆ ಕೊಡೋದು ಈ ತರ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.